ಎಲ್ರಿಗೂ ನಮಸ್ತೆ. ಸೊ ಇವಾಗ ಇಂದಿನ ವಿಡಿಯೋದಲ್ಲಿ ಬೆಳಗಾವಿ ಸಿಟಿ ಬಗ್ಗೆ ಹೇಳಿದೆ. ಅಂದರೆ 2022ರಲ್ಲಿ ಕಾಲ್ಫಾರ್ಮ್ ಆದಂಥ CPC ಹುದ್ದೆಗಳು ಅಂದರೆ 1137 ಹುದ್ದೆಗಳ ಪೋಸ್ಟ್ಗೆ ಬೆಳಗಾವಿ ಸಿಟಿಲಿ ಎಷ್ಟು ಕಟ್ ಆಫ್ ನಿಂತ್ಕೊಂಡಿತ್ತು, ಅಂದರೆ ಪ್ರತಿಯೊಂದು ಕ್ಯಾಟಗರಿ ವೈಸ್ ಎಷ್ಟು ಕಟ್ ಆಫ್ ನಿಂತ್ಕೊಂಡಿತ್ತು ಮತ್ತು ಜನರಲ್ ಮೆರಿಟಿಗೆ ಎಷ್ಟು ಕಟ್ ಆಫ್ ನಿಂತ್ಕೊಂಡಿತ್ತು ಅಂತ ನಾನು ಬ್ರೀಫಾಗಿ ವಿಡಿಯೋ ಮಾಡಿದೆ. ಅಕಸ್ಮಾತ್ ನೀವೇನಾದರೂ ನೋಡಿಲ್ಲ ಮತ್ತು ಈ ಸರ್ತಿ ನಾನು ಬೆಳಗಾವಿ ಸಿಟಿಗೆ ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಸೊ ನಮ್ಮ ಕ್ಯಾಟಗರಿಯಲ್ಲಿ ವೇಕೆನ್ಸೀಸ್ ಇದೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಒಂದು ಸರ್ತಿ ನಂದು ಚಾನಲ್ ಹೋಗ್ಬಿಟ್ಟು ಪ್ರೀವಿಯಸ್ ವೀಡಿಯೋನಲ್ಲಿ ಸರ್ಚ್ ಮಾಡಿ ನೋಡಿ ಬೆಳಗಾವಿ ಸಿಟಿಯಲ್ಲಿ ಎಷ್ಟು ಕಟ್ ಆಫ್ ನಿಂತ್ಕೊಂಡಿತ್ತು ಅಂತ. ನಾನು ತುಂಬ ಅದನ್ನು ನನ್ನ ಟೈಮ್ನ ಕೊಟ್ಬಿಟ್ಟು ಅದನ್ನು ಕಟ್ ಆಫ್ ಎಷ್ಟೈತೆ ಅಂತ ನೀಟಾಗಿ ಅದನ್ನು ಎಲ್ಲ ಪ್ರೀವಿಯಸ್ ಇಯರ್ದೆಲ್ಲ ಸರ್ಚ್ ಮಾಡಿಬಿಟ್ಟು ತಗೊಂಡು ನೋಡಿಬಿಟ್ಟು ಇನ್ಫಾರ್ಮೇಷನ್ನ ಹಾಕಿದ್ದೀನಿ. ಸೊ ಇದ್ರ ಉದ್ದೇಶ ಏನಂತಂದರೆ ಸುಮ್ಮನೆ ಹೆಂಗೆ ಬೇಕು ಹಂಗೆ ಅಪ್ಲೈ ಮಾಡಿ ಸುಮಾರು ಜನ ಅದನ್ನು ಕಡಿಮೆ ಹತ್ರ ಹೋಗ್ಬಿಟ್ಟು ಯಾರು ಫೇಲ್ ಆಗಿರ್ತಾರಲ್ಲ ಅವ್ರನ್ನ ಕೇಳಿ. ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತಂತೆ. ತುಂಬ ಚೆನ್ನಾಗಿ ಓದಿರ್ತಾರೆ, ಬಟ್ ಅದನ್ನ ಸೆಲೆಕ್ಷನ್ ಡಿಸ್ಟಿಕ್ ಹಾಕ್ಬೇಕಾದ್ರೆ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರದ್ದು ವೇಕೆನ್ಸಿ ಇರೋದಿಲ್ಲ, ಅವ್ರ ಕ್ಯಾಟಗರಿಗೆ ವೇಕೆನ್ಸಿ ಇರೋದಿಲ್ಲ, ಅವ್ರು ಅಪ್ಲೈ ಮಾಡಿಬಿಟ್ಟಿರ್ತಾರೆ. ಇಲ್ಲಂದಪ್ಪ ಅಂದ್ರೆ ಲಾಸ್ಟಿಗೆ ಒಟ್ಟಿನಲ್ಲಿ ಗೊತ್ತಿಲ್ಲದಂಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ಸ್ ಹಾಕ್ಬಿಟ್ಟು ಮಿಸ್ಟೇಕ್ ಮಾಡಿಕೊಂಡು ಹಿಂದುಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವರು ಈ ಸರ್ತಿನೂ ಅದೇ ಥರ ಮಾಡ್ಕೊಂಡು ಮತ್ತೆ ಮಿಸ್ ಆಗೋದು ಬೇಡ. ಈ ಸರ್ತಿ 100% ಕ್ಲಿಯರ್ ಮಾಡ್ಕೊಂಡು ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಜಾಬಿಗೆ ಸೇರ್ಕೋಬೇಕಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ನ ಕೊಡ್ತಿರ್ತೀನಿ. ಸೊ ಲಾಸ್ಟ್ ಟೈಮ್ ಬೆಳಗಾವಿ ಸಿಟಿದು ಹೇಳಿದೆ, ಇವಾಗ ಬೆಳಗಾವಿ ಡಿಸ್ಟಿಕ್ಕಿಂದ ಕಟ್ ಆಫ್ ಹೇಳ್ತೀನಿ. ಸೊ ನೀವೇನಾದರೂ ಬೆಳಗಾವಿ ಸಿಟಿ ಬೇಡ ಡಿಸ್ಟಿಕ್ಕಿಗೆ ಹಾಕ್ಬೇಕು ಅನ್ಕೊಂಡಿರ್ತಾರೆ. ಯಾಕಂದರೆ ಸಮ್ಟೈಮ್ಸ್ ಸಿಟಿಗಿಂತ ಡಿಸ್ಟಿಕ್ ಸ್ವಲ್ಪ ಕಡಿಮೆ ನಿಲ್ಲುತ್ತೆ, ಬಟ್ ಹಂಗಂತ ಹೇಳ್ಬಿಟ್ಟು ಎಲ್ಲ ಟೈಮು ಕಡಿಮೆ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ನಿಮ್ಮದು ಸ್ಟಡಿ ಮೇಲೆ ನಂಬಿಕೆ ಇಟ್ಟಿರಿ, ಅಂದರೆ ಎಷ್ಟು ಮಾರ್ಕ್ಸ್ ನಿಂತರೂ ನಾನು ತೆಗಿತೀನಿ, ನಾನು ಜನರಲ್ ಮೆರಿಟಲ್ಲಿ ಸೆಲೆಕ್ಷನ್ ಆಗ್ತೀನಿ ಅನ್ನೋ ಥರ ಕಾನ್ಫಿಡೆನ್ಸ್ ಇಟ್ಕೊಂಡಿರಿ. ಮತ್ತು ಅದೇ ಥರ ಹಾರ್ಡ್ ವರ್ಕು ಕೂಡ ಮಾಡಿ. ಬಟ್ ಒಂದು ಐಡಿಯಾ ಇರಲಿ ನಿಮಗೆ ಯಾವ ಥರ ಕಟ್ ಆಫ್ ನಿಂತಿತ್ತು, ಈ ಸರ್ತಿ ಯಾವ ಥರ ನಿಲ್ಬೋದು ಅಂತ ಒಂದು ಐಡಿಯಾ ಇರಲಿ ಅನ್ನೋದಕ್ಕೋಸ್ಕರ ಮಾಡ್ತೀನಿ. ಇದರಲ್ಲಿ ಏನಾದರೂ ಅಕಸ್ಮಾತ್ ಈಗ ಬೆಳಗಾವಿ ಡಿಸ್ಟಿಕ್ಕಿದು ಕ್ಯಾಟಗರಿ ವೈಸ್ ಕಟ್ ಆಫ್ ಹೇಳ್ತೀನಿ. ಇದರಲ್ಲಿ ಯಾವುದಾದ್ರೂ ಕ್ಯಾಟಗರಿ ಹೇಳಿಲ್ಲ ಅಂದರೆ ಸೊ ಅಲ್ಲಿ ಆ ಇಯರಲ್ಲಿ ಅಲ್ಲಿ ಆ ವೇಕೆನ್ಸಿ ಇರೋದಿಲ್ಲ, ಅವರು ಇರಲಾರ್ದವ್ರು GML ಸೆಲೆಕ್ಷನ್ ಆಗಬೇಕು. ಸೊ ಕೆಲವೊಂದು ಸರ್ತಿ ಒಂದೊಂದು ವೇಕೆನ್ಸಿ ಒಂದೊಂದು ಕ್ಯಾಟಗರಿ ವೇಕೆನ್ಸಿ ಒಂದೊಂದು ಡಿಸ್ಟಿಕಲ್ಲಿ ಕಾಲ್ಫಾರ್ಮ್ ಆಗಿರೋದು. ಅದೇ ಥರ ಬೆಳಗಾವಿ ಡಿಸ್ಟಿಕಲ್ಲಿ ಯಾವ ಥರ ಇತ್ತಂತ, SC ನೀವೇನಾದರೂ SC ಆಗಿ ರೂರಲ್ ರಿಸರ್ವೇಷನ್ ಹೊಂದಿದ್ರೆ ಬೆಳಗಾವಿ ಡಿಸ್ಟಿಕ್ಕು 66.25ಗೆ ನಿಂತ್ಕೊಂಡಿತ್ತು. ಅದೇ ಥರ 2A ಅದರ್ಸ್ ಏನಾದರೂ ಆಗಿದ್ರೆ 68.5ಗೆ ನಿಂತ್ಕೊಂಡಿತ್ತು. ಅದೇ 2B ಆಗಿದ್ದರೆ ರೂರಲ್ ಹೊಂದಿದ್ರೆ 2B ಆಗಿ ರೂರಲ್ ಏನಾದರೂ ಹೊಂದಿದ್ರೆ 70.71ಗೆ ನಿಂತ್ಕೊಂಡಿತ್ತು. 2A ಅದರ್ಸ್ ಏನಾದರೂ ಆಗಿದ್ದರೆ 70.75ಗೆ ನಿಂತ್ಕೊಂಡಿತ್ತು. ಅದೇ ಥರ 3A ರೂರಲ್ ಏನಾದರೂ ಹೊಂದಿದ್ರೆ 70.25ಗೆ ನಿಂತ್ಕೊಂಡಿತ್ತು. ಅಕಸ್ಮಾತ್ ನೀವು ಯಾವುದು ಕ್ಯಾಟಗರಿನೂ ಬೇಡ GML ಸೆಲೆಕ್ಷನ್ ಆಗ್ತೀನಿ ಅಥವಾ GM ಎಷ್ಟು ಕಟ್ ಆಫ್ ನಿಂತ್ಕೊಂಡಿತ್ತು ಅಂದರೆ 73 ಅಬೋ ಯಾರೆಲ್ಲ ತೆಗಿತಾರಲ್ಲ ಅವ್ರು GML ಸೆಲೆಕ್ಷನ್ ಆಗಿದ್ರು. ಸೊ ಇದರಲ್ಲೀಗ ರೂರಲ್ಲು ಕನ್ನಡ ಮೀಡಿಯಮ್ ಅಂತ ಹೇಳಿದೆ. ಸೊ ಅದಿಲ್ಲ, ಈಗ 2A ರೂರಲ್ಲು 2B ರೂರಲ್ಲು ಅಂತ ಹೇಳಿದೆ. ಸೊ ಇದಕ್ಕೆ ಎಷ್ಟು ಕಟ್ ಆಫ್ ನಿಂತ್ಕೊಂಡಿತ್ತು ಅಂತ ಹೇಳಿದೆ. ಅಕಸ್ಮಾತ್ ನಿಮ್ದೇನಾದರೂ ರೂರಲ್ಲು ಇದ್ದಿದ್ದಿಲ್ಲ, ಬರೀ ಜಸ್ಟ್ 2A ಆಗಿದ್ದಂತಂದರೆ ರೂರಲ್ ಇರೋದಕ್ಕಿಂತ 1 ಮಾರ್ಕ್ಸು ಅಥವಾ ಅರ್ಧ ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಸೊ ಅಷ್ಟೊಂದೇನು ಮೇಜರ್ ಆಗಿರಲ್ಲ. ಬಟ್ ಸಮ್ಟೈಮ್ಸ್ ರೂರಲ್ಗೆ ಅಂತಲೇ ಫಿಕ್ಸ್ ಆಗಿದ್ದಾಗ ಅವ್ರು ಎಷ್ಟು ಕಡಿಮೆ ಮಾರ್ಕ್ಸ್ ತೆಗೆದ್ರೂ ಸೆಲೆಕ್ಷನ್ ಆಗ್ತಾರೆ. ಕನ್ನಡ ಮೀಡಿಯಮು ಅಥವಾ ರೂರಲ್ಗೆ ಅಂತಲೇ ಒಂದೊಂದು ವೇಕೆನ್ಸಿ ಇಟ್ಟಿರ್ತಾರೆ. ಆವಾಗ ಅವರೆಷ್ಟು ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಅವರೇ ಸೆಲೆಕ್ಷನ್ ಆಗ್ತಾರೆ. ನೀನು ಅದನ್ನು ಹೊಂದಿಲ್ಲ, ನೀನು 75 ತೆಗೆದ್ಯಾ, ಬಟ್ ಕನ್ನಡ ಮೀಡಿಯಮು ರೂರಲ್ಲು ಹೊಂದಿರೋತಕ್ಕಂಥವ್ರಿಗೆ ವೇಕೆನ್ಸಿ ಇತ್ತು, ಅವ್ನು 45 ತೆಗೆದ್ರು ಕೂಡ ನಾವು 45 ತೆಗೆದು ಸೆಲೆಕ್ಷನ್ ಆಗ್ತಾನೆ, ನೀನು 75 ತೆಗೆದ್ರೆ ಸೆಲೆಕ್ಷನ್ ಆಗಲ್ಲ. ಈ ಥರ ರಿಸರ್ವೇಷನ್ ಮೇಲೆ ಇರುತ್ತೆ. ಸೊ ಹಂಗಾಗಿ ನಿಮ್ಮ ರಿಸರ್ವೇಷನ್ ನೋಡ್ಕೊಂಡು ಅಪ್ಲೈ ಮಾಡಿ. ಪ್ರತಿಯೊಂದು ಡಿಸ್ಟಿಕ್ದು ಕಟ್ ಆಫ್ ಹೇಳಿರ್ತೀನಿ, ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತೀರಾ ಒಂದು ಸರ್ತಿ ನೋಡ್ಕೊಂಡು ಅಪ್ಲೈ ಮಾಡಿ. ಇದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಮಿಸ್ಟೇಕ್ ಏನಾದರೂ ಮಾಡಿದರೆ, ಮಿಸ್ಟೇಕ್ ಏನಾದರೂ ಮಾತಾಡಿದರೆ, ಮತ್ತು ಏನೋ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ ಅನ್ನಿಸ್ತಿಲ್ಲ ಅಂದರೆ ಕಮೆಂಟ್ ಹಾಕಿರಿ. ಪ್ರತಿಯೊಂದು ಅಪ್ಡೇಟ್ಸ್ ಹೇಳ್ತೀನಿ. ನೆಕ್ಸ್ಟು ಯಾವ ಥರ ಸಿಲೆಬಸ್ನ ಮತ್ತೆ ಸ್ಟಡಿ ಮಾಡ್ಬೇಕಂತಲೂ ಹೇಳ್ತಿರ್ತೀನಿ. ಮತ್ತು ಸಬ್ಜೆಕ್ಟ್ ಯಾವ ಥರ ಗ್ರಿಪ್ ಇಟ್ಕೋಬೇಕು, ಮತ್ತು 75 ಮೇಲೆ ಯಾವ ಥರ ಸ್ಕೋರ್ ಮಾಡ್ಬೇಕಂದ್ರೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಮತ್ತು ಯಾವ ಥರ ಸ್ಟಡಿ ಇದು ಪ್ಲ್ಯಾನ್ ಇರಬೇಕಂತಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಾಯ್, ಚೆನ್ನಾಗಿ ಓದಿ, ಬಾಯ್.